ಅಂದ್ಕೊಂಡಿದ್ದೇವೆ. ಮಾರ್ನಿಂಗ್ ಪೀರಿಯಡ್ ಆದ ನಂತರ ನಮ್ಮ ಚಿತ್ರಸಂತೆ ಕಾರ್ಯಕ್ರಮ ಬರ್ತದೆ. ಹಾಗಾಗಿ ಅದನ್ನ ಪ್ರಕಟ ಮಾಡಲಿಕ್ಕೋಸ್ಕರ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಈ ಪತ್ರಿಕಾಗೋಷ್ಠಿಯಲ್ಲಿ ನನ್ನ ಬಲಭಾಗದಲ್ಲಿ ಉಪಾಧ್ಯಕ್ಷರಾದಂಥ ಪ್ರಭಾಕರು ಮತ್ತು ಪ್ರೊಫೆಸರ್ ಅಪ್ಪಾಜಯ್ಯ, ನಮ್ಮ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿರ್ತಕ್ಕಂಥ ವಿನೋದ ಮತ್ತು ಉಷಾ, ಅದಾದ ತಾರಕೇಶ್ವರಿ ಸ್ವಲ್ಪ ಹಿಂದಕ್ಕೆ ಸರಿ, ಅದಾದಮೇಲೆ ಸತೀಶ್ ರಾವ್ ಅವರಿದ್ದಾರೆ. ನನ್ನ ಎಡಭಾಗದಲ್ಲಿ ಪ್ರಧಾನ ಕಾರ್ಯದರ್ಶಿಗಳಂಥ ಶಶಿಧರ್ ಅವರು, ಉಪಾಧ್ಯಕ್ಷರಾದಂಥ ರಾಮಕೃಷ್ಣಪ್ಪನವರು, ಖಜಾಂಚಿಗಳಾದಂಥ ಡಾಕ್ಟರ್ ಲಕ್ಷ್ಮೀಪತಿ ಬಾಬು ಅವರು, ಅದಾದ ಪಕ್ಕದಲ್ಲಿ ಚಂದ್ರಶೇಖರ್ ಅವರು ನಮ್ಮ ಜಂಟಿ ಕಾರ್ಯದರ್ಶಿ, ಶ್ರೀನಿವಾಸ್ ಜಂಟಿ ಕಾರ್ಯದರ್ಶಿ, ಅದಾದ ನಂತರ ನಮ್ಮ ಕಾರ್ಯಕಾರಿ ಸಮಿತಿಯ ಸದಸ್ಯರಾದಂಥ ಹರೀಶ್ ಪದ್ಮನಾಭರು ಮತ್ತು ನಮ್ಮ ಮತ್ತೊಬ್ಬ ಕಾರ್ಯಕಾರಿ ಸಮಿತಿಯ ಸದಸ್ಯರಾದಂಥ ವಿಮಲ್ನಾಥ್ ಈ ಪತ್ರಿಕಾಗೋಷ್ಠಿಗೆ ವಿವರಗಳನ್ನು ಕೊಡಲಿಕ್ಕೋಸ್ಕರ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿರುವಂಥದ್ದು. ಇದು 22ನೇ ವರ್ಷದ ಚಿತ್ರಸಂತೆ ಕಾರ್ಯಕ್ರಮ. ಚಿತ್ರಸಂತೆ ಪ್ರತಿ ವರ್ಷದ ಮೊದಲನೇ ಭಾನುವಾರ ದಿವಸ ನಡೀತದೆ. ಈ ವರ್ಷ ಮೊದಲನೇ ಭಾನುವಾರ 5ನೇ ತಾರೀಕು ಜನವರಿ ಬಂದಿದೆ. ಹಾಗಾಗಿ 5ನೇ ತಾರೀಕು ಜನವರಿ 2025 ಭಾನುವಾರ ಈ ಚಿತ್ರಸಂತೆ ನಡೀತದೆ. ಚಿತ್ರಸಂತೆ ಬೆಳಿಗ್ಗೆ ಹೆಚ್ಚು ಕಮ್ಮಿ 6 ಗಂಟೆಯಿಂದ ಚಟುವಟಿಕೆ ಪ್ರಾರಂಭ ಆದರೆ ರಾತ್ರಿ 9 ಗಂಟೆವರೆಗೂ ಕೂಡ ಇರ್ತದೆ ಈ ಚಿತ್ರಸಂತೆಯ ಚಟುವಟಿಕೆಗಳು. ಇದನ್ನು ಭಾಳಷ್ಟು ಜನ ನೀವೆಲ್ಲ ವರದಿಗಾರರು ಈಗಾಗಲೇ ನೋಡಿದ್ದೀರಿ. ಈ ಚಿತ್ರಸಂತೆ ಇದ್ರ ಬಗ್ಗೆ ಹೇಳಬೇಕು ಅಂತೇಳಿದ್ರೆ, ಈ ರೀತಿಯ ಒಂದು ಕಾರ್ಯಕ್ರಮ ಬಹುತೇಕ ಭಾರತದಲ್ಲಿ ಎಲ್ಲೂ ಕೂಡ ಇಲ್ಲ, ವಿಶ್ವದಲ್ಲೇ ಈ ರೀತಿಯ ಒಂದು ದಿನದ ಮಟ್ಟಿಗೆ ಸಾವಿರಾರು ಕಲಾವಿದರು ಒಂದೇ ಕಡೆ ಭಾಗವಹಿಸುವಂಥದ್ದು ಮತ್ತು ಲಕ್ಷಾಂತರ ಜನ ಅದನ್ನು ಬಂದು ವೀಕ್ಷಣೆ ಮಾಡಿ ಕಲಾಕೃತಿಗಳನ್ನ ಕೊಳ್ಳುವಂಥ ಪ್ರಕ್ರಿಯೆಗಳು ವಿಶ್ವದಲ್ಲೇ ಬಹುತೇಕ ಎಲ್ಲೂ ಇಲ್ಲ ಅನ್ನೋದು ಭಾಳಷ್ಟು ಜನ ಮಾಧ್ಯಮದ ಸ್ನೇಹಿತರು, ಬೇರೆ ಬೇರೆ ದೇಶದಲ್ಲಿ ಚಿತ್ರಕಲೆಯ ಬಗ್ಗೆ ಮಾಹಿತಿ ಇರುವಂಥವ್ರು ಹೇಳುವಂಥ ವಿಷಯ. ಹಾಗಾಗಿ ಇದೊಂದು ವಿಶಿಷ್ಟವಾದಂಥ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವಾಗಿ ಕರ್ನಾಟಕದಲ್ಲೇ ಅಷ್ಟೇ ಅಲ್ಲ, ಇಡೀ ಭಾರತದಲ್ಲಿ ಈ ರೀತಿಯ ಒಂದು ವಿಶಿಷ್ಟವಾದ ಕಾರ್ಯಕ್ರಮದ ರೂಪದಲ್ಲಿ ಇದು ನಡ್ಕೊಂಡು ಬರ್ತಾ ಇದೆ. ಅದಕ್ಕೆ ಕಾರಣ ಒಂದು ಚಿತ್ರಕಲಾವಿದರು ಭಾಗವಹಿಸುವಂಥ ಸಂಖ್ಯೆ ಮತ್ತು ಅವರು ತೋರಿಸ್ತಾ ಇರುವಂಥ ಆಸಕ್ತಿ ಮತ್ತು ಸಾರ್ವಜನಿಕರು ಕೊಡ್ತಾ ಇರುವಂಥ ಪ್ರೋತ್ಸಾಹ, ಸರ್ಕಾರ ಕೊಡ್ತಾ ಇರುವಂಥ ನೆರವು, ಇವೆಲ್ಲವೂ ಕೂಡ ಸೇರಿದ್ರಿಂದ ಇದನ್ನು ಮಾತ್ರ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಕಳೆದ ಕೆಲವು ವರ್ಷಗಳಿಂದ ಈ ಚಿತ್ರಸಂತೆಯನ್ನು ಯಾವುದಾದ್ರೂ ಒಂದು ಉದ್ದೇಶಕ್ಕೋಸ್ಕರ ಡೆಡಿಕೇಟ್ ಮಾಡುವಂಥ ಒಂದು ಪದ್ಧತಿಯನ್ನು ನಾವು ಅನುಸರಿಸ್ಕೊಂಡು ಬಂದಿದ್ದೇವೆ ಕೋವಿಡ್ ನಂತರ ದಿನಗಳಲ್ಲಿ. ಅದಕ್ಕಿಂತ ಹಿಂದೆನೂ ಕೆಲವು ಸರ್ತಿ ಮಾಡಿದ್ವಿ. ಈ ಸಾರಿ ಈ ಚಿತ್ರಸಂತೆಯನ್ನು ನಾವು ಹೆಣ್ಣು ಮಗುವಿಗೆ, ಗರ್ಲ್ ಚೈಲ್ಡಿಗೆ ಅರ್ಪಿಸಿದ್ದೇವೆ ಇದನ್ನು. ಅದಕ್ಕೆ ಮುಖ್ಯವಾಗಿರುವಂಥ ಕಾರಣ ಅಂದರೆ, ಇತ್ತೀಚಿನ ದಿನಗಳಲ್ಲಿ ಭಾಳ ಹೆಚ್ಚು ಸುದ್ದಿನಲ್ಲಿರೋದು ಅಂದರೆ ಗರ್ಲ್ ಚೈಲ್ಡ್, ಹೆಣ್ಣು ಮಕ್ಕಳು. ಅವರಿಗೆ ಅವ್ರ ಮೇಲೆ ಆಗ್ತಾ ಇರುವಂಥ ದೌರ್ಜನ್ಯಗಳು, ಅವ್ರ ಮೇಲೆ ಆಗ್ತಾ ಇರುವಂಥ ಅತ್ಯಾಚಾರಗಳು, ಅವರಿಗೆ ಶಾಲೆಗಳಿಗೆ ಹೋಗಲಿಕ್ಕೆ ನಿರಾಕರಿಸ್ತಾ ಇರುವಂಥ ಸಂದರ್ಭಗಳು ಮತ್ತು ಪ್ರತಿಯೊಂದು ಹಂತದಲ್ಲೂ ಕೂಡ ಹೆಣ್ಣು ಮಗು ಶೋಷಣೆಗೊಳಗಾಗ್ತಾ ಇರುವಂಥ ಸಂದರ್ಭ ಮತ್ತು ಜನಸಂಖ್ಯೆ ಅನುಪಾತ ಭಾರತದಲ್ಲಿ ವಿಶೇಷವಾಗಿ ಹೆಣ್ಣು ಮತ್ತು ಗಂಡಿನ ನಡುವಿನ ಅನುಪಾತ ವರ್ಷದಿಂದ ವರ್ಷಕ್ಕೆ ಇಳಿತಾ ಬರ್ತಾ ಇದೆ. 1,000 ಗಂಡು ಮಕ್ಕಳಿಗೆ 1,000 ಹೆಣ್ಣು ಮಕ್ಕಳು ಇರಬೇಕಾಗಿದ್ದು ಈಗ ಬಹುತೇಕ ರಾಜ್ಯಗಳಲ್ಲಿ ಕೆಲವು ಕಡೆ 800ಕ್ಕಿಂತ ಕೆಳಗೆ ಬಂದಿದೆ. ಕೆಲವು ಕಡೆ ನಮ್ಮ ರಾಜ್ಯದಲ್ಲಿ 890ರಿಂದ 900 ಮಧ್ಯೆ ಇದೆ. ಇದೊಂದು ಆಘಾತಕಾರಿಯಾಗಿರ್ತಕ್ಕಂಥ ವಿಚಾರ. ಹೆಣ್ಣು ಭ್ರೂಣ ಹತ್ಯೆಯ ಒಂದು ದೊಡ್ಡದಾಗಿರ್ತಕ್ಕಂಥ ಪಿಡುಗು ಕಾಣ್ತಾ ಇದೆ. ಇದನ್ನು ನೀವು ಮಾಧ್ಯಮದಲ್ಲಿ ನೋಡಿದ್ದೀರಿ, ವರದಿ ಮಾಡಿದ್ದೀರಿ. ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಆಗಿರುವಂಥ ಪ್ರಕರಣಗಳು, ಅನೇಕ ಜಿಲ್ಲೆಗಳಲ್ಲಿ ಆಗಿರುವಂಥ ಪ್ರಕರಣಗಳು, ಇದನ್ನು ಗಮನದಲ್ಲಿಟ್ಟುಕೊಂಡು ಆ ವಿಚಾರಗಳನ್ನು ಅವೇರ್ನೆಸ್ ಬರಬೇಕು. ಭಾರತದ ಸಂವಿಧಾನದ ಪ್ರಕಾರ ಹೆಣ್ಣು ಗಂಡು ಇಬ್ಬರಿಗೂ ಸಮಾನವಾದಂಥ ಹಕ್ಕುಗಳು ಇದ್ದಾವೆ, ಜವಾಬ್ದಾರಿಗಳು ಇದ್ದಾವೆ, ಕರ್ತವ್ಯಗಳು ಕೂಡ ಇದ್ದಾವೆ. ಹಾಗಾಗಿ ಯಾವುದೇ ರೀತಿಯ ತಾರತಮ್ಯ ಮಾಡುವಂಥದ್ದು ಕಾನೂನಿನ ದೃಷ್ಟಿನಲ್ಲಿ ಅಪರಾಧ ಅನ್ನೋದು ಇರೋ ಕಾರಣಕ್ಕೋಸ್ಕರ ಆ ರೀತಿಯ ಒಂದು ಅವೇರ್ನೆಸ್ ಬರಲಿ ಅನ್ನೋ ಕಾರಣಕ್ಕೋಸ್ಕರ ಈ ಸರ್ತಿ ಈ ಚಿತ್ರಸಂತೆಯನ್ನು ಹೆಣ್ಣು ಮಗುವಿಗೆ ಸಮರ್ಪಣೆ ಮಾಡಿದ್ದೇವೆ. ಇದು ಈ ಬಾರಿಯ ಚಿತ್ರಸಂತೆಯ ಒಂದು ವಿಶೇಷ. ಈ ಚಿತ್ರಸಂತೆ ಕಾರ್ಯಕ್ರಮದಲ್ಲಿ 2 ಕಾರ್ಯಕ್ರಮಗಳು ನಮ್ಮಲ್ಲಿ ಇರ್ತವೆ. ಸಾಮಾನ್ಯ ಒಂದು ಹಿಂದಿನ ದಿವಸ ಅಂದರೆ 4ನೇ ತಾರೀಕು ಜನವರಿ ಶನಿವಾರ ಬೆಳಗ್ಗೆ 11 ಚಿತ್ರಕಲಾ ಸಮ್ಮಾನ ಅನ್ನುವಂಥ ಒಂದು ಪ್ರಶಸ್ತಿಯನ್ನು ಕೊಡುವಂಥ ಪರಿಪಾಠವನ್ನು ನಾವು ಭಾಳ ವರ್ಷಗಳಿಂದ ಮಾಡಿಕೊಂಡು ಬರ್ತಾ ಇದ್ದೇವೆ. ಈ ಸರ್ತಿನೂ ಕೂಡ ಅದು ಮುಂದುವರಿತದೆ. ಇದುವರೆಗೆ ಅದರಲ್ಲಿ ನಾವು 4 ಪ್ರಶಸ್ತಿಗಳನ್ನ ಕೊಡ್ತಾ ಇದ್ವಿ. ಆದರೆ ಈ ಸರ್ತಿ ಒಂದು
ಹೊಸ ಪ್ರಶಸ್ತಿಯನ್ನು ಶ್ರೀಮತಿ ದಿವಂಗತ ಶ್ರೀಮತಿ ಕೆ ಎಸ್ ನಾಗರತ್ನಮ್ಮವರ ಹೆಸರನ್ನು ನಾವು ಸೇರಿಸಿದ್ದೇವೆ. ಕೆ ಎಸ್ ನಾಗರತ್ನಮ್ಮನವರು ಚಿತ್ರಕಲಾ ಪರಿಷತ್ತಿನ ಅಧ್ಯಕ್ಷರಾಗಿ 20 ವರ್ಷಗಳಿಗಿಂತ ಹೆಚ್ಚು ಕಾಲ ಇಲ್ಲಿ ಕೆಲಸ ಮಾಡಿದ್ದಾರೆ ಮತ್ತು ಚಿತ್ರಕಲಾ ಪರಿಷತ್ತಿನ ಈ ಒಂದು ವ್ಯವಸ್ಥೆ ಇಲ್ಲಿ ಬರಬೇಕು ಅಂತ ಹೇಳಿದ್ರೆ ಅದಕ್ಕೆ ಅವರು ಕೂಡ ಮಟ್ಟಿಗೆ ಕಾರಣರಾಗಿದ್ದಾರೆ. ಇಲ್ಲಿ ಭೂಮಿ ಕೊಡಿಸುವಂಥದ್ರಲ್ಲಿ ದೇವರಾಜ ಅರಸರಿಂದ ಕಟ್ಟಡ ಕಟ್ಟಲಿಕ್ಕೆ ಅನುದಾನ ಪಡೆಯುವಂಥದ್ರಲ್ಲಿ ಮತ್ತು ಆರಂಭದ ದಿನಗಳಲ್ಲಿ ಪ್ರೊಫೆಸರ್ MS ನಂಜುಂಡರಾವ್ ಒಟ್ಟಿಗೆ ಸೇರಿ ಒಂದು ರೂಪವನ್ನು ಕೊಡುವಂಥದ್ರಲ್ಲಿ ಅವರು ಕೂಡ ಸಾಕಷ್ಟು ಪರಿಶ್ರಮ ಮಾಡಿದ್ದಾರೆ. ಹಾಗಾಗಿ 5 ಪ್ರಶಸ್ತಿಗಳನ್ನು ಈ ಸರ್ತಿ ನಾವು 4ನೇ ತಾರೀಕು ಬೆಳಗ್ಗೆ 11 ಕೊಡ್ತಾ ಇದ್ದೇವೆ. ಕೆ ಎಸ್ ನಾಗರತ್ನಮ್ಮ ಹೆಸರಲ್ಲಿ ಇರ್ತಕ್ಕಂಥದ್ದು ಒಂದು ವಸ್ತು. ಇದರಲ್ಲಿ ಈ ಪ್ರಶಸ್ತಿ ಪ್ರದಾನ ಮಾಡಲಿಕ್ಕೆ ರಾಜ್ಯದ ಕಾನೂನು, ಸಂಸದೀಯ ವ್ಯವಹಾರ ಮತ್ತು ಪ್ರವಾಸೋದ್ಯಮ ಸಚಿವರಾಗಿರುವಂಥ HK ಪಾಟೀಲ್ರವರು ಬರ್ತಾರೆ. ಜೊತೆಗೆ ಕಲಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಯಾರಾದ್ರೊಬ್ಬರು NGMA ಡಾಕ್ಟರ್ ಸಂಜೀವ್ ಕುಮಾರ್ ಗೌತಮ್ ಅಂತ, ಡಾಕ್ಟರ್ ಸಂಜೀವ್ ಕಿಶೋರ್ ಗೌತಮ್ ಅಂತ NGMA ಮಹಾನಿರ್ದೇಶಕರು ನವದೆಹಲಿ, ಅವರು ಕೂಡ ಅತಿಥಿಗಳಾಗಿ ಭಾಗವಹಿಸ್ತಾರೆ ಇದರಲ್ಲಿ ಕಾರ್ಯಕ್ರಮದಲ್ಲಿ. ಈ 5 ಪ್ರಶಸ್ತಿನಲ್ಲಿ ಭಾಳ ವರ್ಷದಿಂದ ನಾವು ಕೊಡ್ತಾ ಇರೋವಂಥದ್ದು ಒಂದು ದೇವರಾಜ ಅರಸು ಅವರ ಹೆಸರಲ್ಲಿ ಪ್ರಶಸ್ತಿ. ಕಾರಣ ದೇವರಾಜ ಅರಸು ಮುಖ್ಯಮಂತ್ರಿಯಾಗಿ ಈ ಜಾಗವನ್ನು ಕೊಟ್ಟಂಥವ್ರು ಮತ್ತು ಇಲ್ಲಿ ಕಟ್ಟಡ ಕಟ್ಟಲಿಕ್ಕೆ ಅನುದಾನವನ್ನು ಕೊಟ್ಟಂಥವ್ರು ದೇವರಾಜ ಅರಸು. ಹಾಗೆ ಅವ್ರ ಹೆಸರಲ್ಲಿ ಇರುವಂಥ ಪ್ರಶಸ್ತಿ ಈ ಸರ್ತಿ ಪ್ರಸಿದ್ಧ ಕಲಾವಿದರಾಗಿರ್ತಕ್ಕಂಥ MS ಮೂರ್ತಿ ಅವರಿಗೆ, ಡಾಕ್ಟರ್ MS ಮೂರ್ತಿ ಅವರಿಗೆ ಆ ಪ್ರಶಸ್ತಿಯನ್ನು ಅವರ ಹೆಸರಲ್ಲಿ ಕೊಡ್ತಾ ಇದ್ದೇವೆ. ಹೊಸದಾಗಿ ಪ್ರಾರಂಭ ಆಗಿರ್ತಕ್ಕಂಥ KS ನಾಗರತ್ನಮ್ಮ ಪ್ರಶಸ್ತಿಯನ್ನು ನಮ್ಮ ಉಪಾಧ್ಯಕ್ಷರು ಹೌದು ಎ ರಾಮಕೃಷ್ಣಪ್ಪನವರು, ಜೊತೆಗೆ ಒಂದು ರೀತಿಯಲ್ಲಿ ಸದಸ್ಯರು ಬಹಳ ವರ್ಷದ ಇಲ್ಲಿ ಉಪಾಧ್ಯಕ್ಷರಾಗಿ ಕೆಲಸ ಮಾಡ್ತಿರುವಂಥ ಎ ರಾಮಕೃಷ್ಣಪ್ಪನವರಿಗೆ ನಾಗರತ್ನಮ್ಮ ಹೆಸರಿನ ಪ್ರಶಸ್ತಿ ಹೋಗಿದೆ. ವೈ ಸುಬ್ರಹ್ಮಣ್ಯರಾಜು ಹೆಸರಿನ ಪ್ರಶಸ್ತಿ GL ಭಟ್ ಅನ್ನೋರಿಗೆ ಹೋಗಿದೆ. ಅದರ ವಿವರಗಳನ್ನೆಲ್ಲ ನಾವು ಆ ಸಂದರ್ಭದಲ್ಲಿ ಪ್ರಶಸ್ತಿ ವಿತರಣೆ ಮಾಡುವಂಥ ಸಂದರ್ಭದಲ್ಲಿ ಕೊಡ್ತೇವೆ. HK ಕೇಜ್ರಿವಾಲ್ ಕೂಡ ನಮಗೆ ಸಾಕಷ್ಟು ಕಲಾಕೃತಿಗಳನ್ನ ಡೊನೇಟ್ ಮಾಡುವಂಥವ್ರು, ನಮ್ಮ ಟ್ರಸ್ಟ್ನಲ್ಲಿ ಬದುಕಿರೋರಿಗೂ ಕೂಡ ಇದ್ದಂಥವ್ರು. ಅವರ ಆ ಪ್ರಶಸ್ತಿಯನ್ನು ಸೂರ್ಯಪ್ರಕಾಶ್ ಗೌಡ ಅಂತೇಳಿ ಡಿಸೈನಿಂಗ್ ಕ್ಷೇತ್ರದಲ್ಲಿ ದೊಡ್ಡದಾಗಿರ್ತಕ್ಕಂಥ ಕೆಲಸ ಮಾಡಿರೋವಂಥವ್ರು, ಸಾಧನೆ ಮಾಡಿರೋವಂಥವ್ರು, ಅವ್ರದ್ದೇ ಆದಂಥ ಸಂಸ್ಥೆಯನ್ನು ಕಟ್ಕೊಂಡಿರೋವಂಥವ್ರು. ಭಾಳಷ್ಟು ಕರ್ನಾಟಕ ಸರ್ಕಾರದ ಡಿಸೈನ್ ವರ್ಕ್ಸ್ ಏನಿದೆ, ಸಂಗೊಳ್ಳಿ ರಾಯಣ್ಣಂದಿರ್ಬೋದು, ಕಿತ್ತೂರು ಚೆನ್ನಮ್ಮಂದಿರ್ಬೋದು, ಮತ್ತಿತರ ಭಾಳಷ್ಟು ಆ ಡಿಸೈನಿಂಗ್ ಆಸ್ಪೆಕ್ಟ್ಗಳನ್ನ ಸರ್ಕಾರ ಅವ್ರ ಕಡೆ ಮಾಡಿಸ್ತಾ ಇದೆ. ಭಾಳ ಸೀನಿಯರ್ ಇರ್ತಕ್ಕಂಥವ್ರು ಅವರು, ಸೂರ್ಯಪ್ರಕಾಶ್ ಗೌಡ ಅಂತ. ಅವರಿಗೆ M ಆರ್ಯಮೂರ್ತಿ ಪ್ರಶಸ್ತಿಯನ್ನು ನಿರ್ಮಲ ಕುಮಾರಿ ಅಂತೇಳಿ ಚಿತ್ರಕಲಾ ಕ್ಷೇತ್ರದಲ್ಲಿ ಹಿರಿಯರಾಗಿರ್ತಕ್ಕಂಥ ಇವರಿಗೆ ಇದನ್ನು ಕೊಡ್ತಾ ಇದ್ದೀವಿ. ಇದು 4ನೇ ತಾರೀಕಿನ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಇದಿಷ್ಟು ವಿವರಗಳು. ಆ ಕಲಾವಿದರ ಬಗ್ಗೆ ಮಾಹಿತಿಯನ್ನು ಮತ್ತು ಒಂದು ಪ್ರಶಸ್ತಿ ಫಲಕವನ್ನು ಕೊಡುವಂಥ ಪರಿಪಾಠ ಇದೆ. ಅದನ್ನು ಈ ವರ್ಷವನ್ನು ಕೂಡ ಮಾಡ್ತಾ ಇದ್ದೀವಿ. ಇನ್ನು ಚಿತ್ರಸಂತೆಗೆ ಸಂಬಂಧಪಟ್ಟ ಹಾಗೆ ಕೆಲವು ವಿವರಗಳನ್ನ ನಾನು ಕೊಡಬೇಕು. ಪ್ರತಿ ವರ್ಷದಂತೆ 5ನೇ ತಾರೀಕು ಭಾನುವಾರ ಬೆಳಿಗ್ಗೆ 10:30 ಗಂಟೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದನ್ನ ಉದ್ಘಾಟನೆ ಮಾಡ್ತಾರೆ. ಆಮೇಲೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಗ್ಯಾಲರಿಗಳಲ್ಲಿ ನಡೆಯುವಂಥ ಕಲಾ ಪ್ರದರ್ಶನದ ಉದ್ಘಾಟನೆಯನ್ನು ಉಪಮುಖ್ಯಮಂತ್ರಿಗಳಾಗಿರುವಂಥ ಸನ್ಮಾನ್ಯ DK ಶಿವಕುಮಾರ್ ಅವರು ಮಾಡ್ತಾರೆ. ಅದನ್ನು ಈ ಕಾರ್ಯಕ್ರಮದಲ್ಲಿ ಉನ್ನತ ಶಿಕ್ಷಣ ಸಚಿವರು, ನಮಗೆ ಸಂಬಂಧಪಟ್ಟಂಥ ಸಚಿವರು MC ಸುಧಾಕರ್, ಈ ಭಾಗದ ಲೋಕಸಭಾ ಸದಸ್ಯರಾಗಿರುವಂಥ PC ಮೋಹನ್ ಅವರು ಮತ್ತು ನಮ್ಮ ಕಾಲೇಜ್ ಇರುವಂಥ ಯಶವಂತಪುರ ಶ್ರೀನಿವಾಸಪುರದ ಭಾಗದ ಶಾಸಕರಾಗಿರುವಂಥ ST ಸೋಮಶೇಖರ್ ಅವರು ಶಾಸಕರು ಮತ್ತು ಈ ಭಾಗದ ಸದಸ್ಯರಾಗಿರ್ತಕ್ಕಂಥ MLA ಆಗಿರ್ತಕ್ಕಂಥ ರಿಜ್ವಾನ್ ಅರ್ಷದ್ ಅವರು ಇದರಲ್ಲಿ ಭಾಗವಹಿಸ್ತಾರೆ. ಅವರು ಶಾಸಕರಾಗಿ ಅವರುಗಳು ಇದರಲ್ಲಿ ಭಾಗವಹಿಸ್ತಾರೆ. 177 ಅರ್ಜಿಗಳು ನಮಗೆ ಬಂದಿದ್ವು. ಆ ವಿವರವನ್ನು ನಿಮಗೆ ಕೊಟ್ಟಿದೆ. 22 ರಾಜ್ಯಗಳಿಂದ ಅರ್ಜಿಗಳು ಬಂದಿದ್ದಾವೆ ಈ ಸರ್ತಿ. ಇದರಲ್ಲಿ ಚಿತ್ರಸಂತೆಯಲ್ಲಿ ಭಾಗವಹಿಸಬೇಕಂತ ವರ್ಷಕ್ಕಿಂತ ವರ್ಷಕ್ಕೆ ಭಾಗವಹಿಸುವಂಥ ರಾಜ್ಯಗಳ ಸಂಖ್ಯೆ ಜಾಸ್ತಿ ಆಗ್ತದೆ. ಈ ಸರ್ತಿ 22 ರಾಜ್ಯಗಳು ಭಾಗವಹಿಸ್ತಾ ಇದ್ದಾವೆ. 3177 ಅರ್ಜಿಗಳು ಬಂದಿದ್ದಾವೆ. ಇದರಲ್ಲಿ ಹೋದ ಸರ್ತಿಗೆ ಈ ಸರ್ತಿಗೆ ಸ್ವಲ್ಪ ವ್ಯತ್ಯಾಸ ಇದೆ. ಹೋದ ಸರ್ತಿ ಶೇಷಾದ್ರಿಪುರಂ ಮೇನ್ ರೋಡು ಫ್ಲೈಓವರ್ ಏನಿದೆ ಅದರ ಕೆಳಗೇನೂ ಕೂಡ ಕೆಲವರಿಗೆ ಅಕಾಮಿಡೇಟ್ ಮಾಡಿದ್ವಿ. ಇನ್ನು ಕೆಲವು ರಸ್ತೆಗಳಲ್ಲಿ ಗಾಂಧಿ ಭವನ್ ಕೊನೆ ತನಕ ಮಿನಿಸ್ಟ್ರ್ ಕ್ವಾರ್ಟರ್ಸ್ವರೆಗೂ ಮಾಡಿದ್ವಿ. ಕ್ರೆಸೆಂಟ್ ರಸ್ತೆಯಲ್ಲಿ ಉದ್ದಕ್ಕೂ ಮಾಡಿದ್ವಿ. ಆದರೆ ಈ ಸರ್ತಿ ಕೆಲವು ನಿರ್ಬಂಧಗಳು ಪೊಲೀಸ್ ಇಲಾಖೆ ನಮಗೆ ವಿಧಿಸಿದೆ. ಯಾಕೆಂದರೆ ಕೆಲವು ಫ್ರೀ ಮೂವ್ಮೆಂಟ್ ಆಫ್ ವೆಹಿಕಲ್ಲು, ಆ್ಯಂಬುಲೆನ್ಸು ಇದೆಲ್ಲ ಆಗೋ ದೃಷ್ಟಿಯಿಂದ ಆ ಶೇಷಾದ್ರಿಪುರಂ ಫ್ಲೈಓವರ್ ಕೆಳಗೆ ಈ ಸರ್ತಿ ನಾವು ಮಾಡ್ತಾಯಿಲ್ಲ. ಹಾಗಾಗಿ ಈ ಸರ್ತಿ ಹೋದ ಸರ್ತಿಗಿಂತ ಈ ಸರ್ತಿ ಸ್ವಲ್ಪ ಕಡಿಮೆ ಜನಕ್ಕೆ ಅಕಾಮಿಡೇಟ್ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಈ ಸರ್ತಿ 1420 ಜನರಿಗೆ ಮಾತ್ರ ಅಕಾಮಿಡೇಟ್ ಮಾಡಲಿಕ್ಕೆ ಸಾಧ್ಯ ಆಗಿದೆ 3177ರಲ್ಲಿ. ಇದರಲ್ಲಿ
ಸೀನಿಯರ್ ಸಿಟಿಸನ್ಸು 189 ಜನ, ಸ್ಪೆಷಲಿ ಏಬಲ್ಡ್ ಆರ್ಟಿಸ್ಟು 152 ಜನ. 80%. ಸ್ಪೆಷಲಿ ಏಬಲ್ಡ್ ಬಹುತೇಕ ನಾವು ಅದನ್ನ ಯಾರಿಗೂ ಕೂಡ ನಿರಾಕರಣೆ ಮಾಡಿಲ್ಲ. ಯಾರ್ಯಾರು ಹಾಕಿದಾರೋ ಎಲ್ಲೋ ಕೆಲವರು ಭಾಗವಹಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋಂಥ ಅವ್ರ ಮೂಮೆಂಟೇ ಕಷ್ಟನೋ ಆ ಥರದ್ದೇನಾದ್ರು ಪರಿಸ್ಥಿತಿ ಇದ್ರೆ ಬಿಟ್ಟರೆ ಬಹುತೇಕ ಸ್ಪೆಷಲಿ ಏಬಲ್ಡ್ ಎಲ್ಲರಿಗೂ ಕೂಡ ನಾವು ಅವಕಾಶ ಮಾಡಿಕೊಟ್ಟಿದ್ವಿ 152 ಜನಕ್ಕೆ. ಹಾಬಿ ಆರ್ಟಿಸ್ಟ್ಗಳಿಗೆ 292 ಜನಕ್ಕೆ ಅವಕಾಶ ಮಾಡಿಕೊಟ್ಟಿದ್ವಿ. ಪ್ರೊಫೆಷನಲ್ ಆರ್ಟಿಸ್ಟ್ಗಳು 769 ಜನ ಇದ್ದಾರೆ. ಆರ್ಟ್ ಇನ್ಸ್ಟಿಟ್ಯೂಷನ್ಸು 18 ಆರ್ಟ್ ಇನ್ಸ್ಟಿಟ್ಯೂಷನ್ಗಳು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇದರಲ್ಲಿ ಯಾವ್ಯಾವ ರಾಜ್ಯದಿಂದ ಎಷ್ಟೆಷ್ಟು ಜನ ಅರ್ಜಿ ಹಾಕಿದ್ರು, ಅವರಿಗೆ ಎಷ್ಟು ಜನ ಹಾಕಿದ್ರು, ಎಷ್ಟು ಜನ ಯಾವ್ಯಾವ ರಾಜ್ಯದಿಂದ ಕನ್ಸಿಡರ್ ಮಾಡ್ತೀವಿ ಅನ್ನೋ ವಿವರಗಳನ್ನು ನಿಮಗೆ ಈಗಾಗಲೇ ಕೊಟ್ಟಿದೆ. ಅದಕ್ಕೆ ಕೊಟ್ಟರೆ ನಮ್ಮ ರೆಸ್ಟ್ ರೂಮ್ಗಳು ಮತ್ತೊಂದು ಭಾಳ ಮೆಟ್ಲುಗಳು ಇವೆಲ್ಲ ಇರೋ ಕಾರಣಕ್ಕೋಸ್ಕರ ದೂರನೂ ಇರೋ ಕಾರಣಕ್ಕೋಸ್ಕರ ಬೇಡ ಅಂಥೇಳಿ ಅವರಿಗೆ ವಿಶೇಷವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಸೀನಿಯರ್ ಸಿಟಿಸನ್ಸ್ಗೆ ಮತ್ತು ಸ್ಪೆಷಲಿ ಏಬಲ್ಡ್ ಜನಗಳಿಗೆ ಅದೊಂದು ಮಾಡಿದ್ದೇವೆ. ಈ ಇದರಲ್ಲಿ ಭಾಗವಹಿಸ್ತಕ್ಕಂಥವ್ರ ಸಂಖ್ಯೆ ಭಾಳ ದೊಡ್ಡದಿದೆ, ಆಯ್ಕೆ ಮಾಡ್ತಕ್ಕಂಥವ್ರ ಸಂಖ್ಯೆ ಕಡಿಮೆ ಇದೆ. ಹಾಗಾಗಿ ಆಸಕ್ತಿ ತೋರಿದಂಥವರಿಗೆ ಡಿಸಪಾಯಿಂಟ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈ ಸರ್ತಿಯ ಚಿತ್ರಸಂತೆಯನ್ನು ಫಸ್ಟ್ ಟೈಮ್ ನಾವು ಸೈಮಲ್ಟೇನಿಯಸ್ಲಿ ಕೋವಿಡ್ ಸಂದರ್ಭದಲ್ಲಿ ಒಂದು ಸರ್ತಿ ಆನ್ಲೈನ್ ಮಾಡಿದ್ವಿ. ಅದಾದ ನಂತರ ಮಾಡಿರಲಿಲ್ಲ ಒಂದೇ ವರ್ಷ. ಅದಾದ ನಂತರ ಈ ವರ್ಷ ನಾವು ಹೈಬ್ರಿಡ್ ಸಿಸ್ಟಮನ್ನು ಮಾಡ್ತಾಯಿದ್ವಿ. ಒಂದು ಫಿಸಿಕಲಿ ಚಿತ್ರಸಂತೆನೂ ಇಲ್ಲಿ ನಡೀತದೆ. ಯಾರ್ಯಾರಿಗೆ ಭಾಗವಹಿಸಲಿಕ್ಕೆ ಸಾಧ್ಯ ಆಗಿಲ್ಲ ಅವರಷ್ಟು ಜನರಿಗೆ ಆನ್ಲೈನಲ್ಲಿ ಅವರ 10 ಕಲಾಕೃತಿಗಳನ್ನ ಅಪ್ಲೋಡ್ ಮಾಡೋಕ್ಕೆ ಈಗಾಗಲೇ ಮೆಸೇಜ್ ಕೊಟ್ಟಿದ್ವಿ. ಆ ಕಲಾಕೃತಿಗಳನ್ನ ಅಪ್ಲೋಡ್ ಮಾಡಿ ಅದನ್ನು 1 ತಿಂಗಳುಗಳ ಕಾಲ ಜನವರಿ 5ರಿಂದ ಫೆಬ್ರವರಿ 5ರವರೆಗೆ 1 ತಿಂಗಳುಗಳ ಕಾಲ ನಾವು ಅದನ್ನ ಆನ್ಲೈನ್ನಲ್ಲಿ ಪ್ರದರ್ಶನ ಮಾಡ್ತೇವೆ. ಅದಕ್ಕೆ ಯಾವುದೇ ಎಕ್ಸ್ಟ್ರಾ ಚಾರ್ಜನ್ನು ನಾವು ವಿಧಿಸೋದಿಲ್ಲ. ಅವರಷ್ಟು ಜನ ಭಾಗವಹಿಸ್ಬೋದು. ಆಮೇಲೆ ಯಾವುದೇ ಅದಕ್ಕೆ ಪ್ರತ್ಯೇಕ ಶುಲ್ಕವನ್ನು ಕೊಡಬೇಕಾಗಿಲ್ಲ. ಅದರಲ್ಲಿ ಆನ್ಲೈನಲ್ಲಿ ಅವರು ಭಾಗವಹಿಸೋಂಥವರಿಗೆ ಆನ್ಲೈನಲ್ಲೇ ಕೊಡಲಿಕ್ಕೆ ಬೇಕಾಗಿರ್ತಕ್ಕಂಥ ಅವಕಾಶವನ್ನು ಕೂಡ ಈ ಸರ್ತಿ ಫಸ್ಟ್ ಟೈಮ್ ನಾವು ಮಾಡಿಕೊಟ್ಟಿದ್ದೇವೆ. ಆನ್ಲೈನಲ್ಲೇ ಭಾಗವಹಿಸ್ಬೋದು, 1 ತಿಂಗಳುಗಳ ಕಾಲ ಭಾಗವಹಿಸ್ಬೋದು ಮತ್ತು ಅದರಲ್ಲೇ ಮಾರಾಟ ಮಾಡಲಿಕ್ಕೆ ಮತ್ತೊಂದು ಮಾಡಲಿಕ್ಕೆ ಎಲ್ಲವೂ ಕೂಡ ಅವಕಾಶ ಮಾಡಿಕೊಟ್ಟಿದ್ದೀವಿ. ಅದು ಫಿಸಿಕಲ್ ಚಿತ್ರಸಂತೆ ಇರ್ಬೋದು ಅಥವಾ ಆನ್ಲೈನ್ ಚಿತ್ರಸಂತೆ ಇರ್ಬೋದು. ಇವೆರಡರಲ್ಲೂ ಕೂಡ ಯಾವುದೇ ಕಲಾಕೃತಿ ಯಾರೇ ಮಾರಾಟ ಮಾಡಿದರೂ ಕೂಡ ಚಿತ್ರಕಲಾ ಪರಿಷತ್ತು ಅದಕ್ಕೆ ಯಾವುದೇ ಕಮಿಷನನ್ನು ತೆಗೆದುಕೊಳ್ಳೋದಿಲ್ಲ. ಅದು ಆರ್ಟಿಸ್ಟು ಮತ್ತು ಆರ್ಟ್ ಲವರ್ಗಳು ಬೈಯರ್ ಮಧ್ಯೆ, ಸೆಲ್ಲರು ಮತ್ತು ಬೈಯರ್ ಮಧ್ಯೆ ಇರ್ತದೆ ಹೊರತಾಗಿ ಅದು ಎಷ್ಟು ವ್ಯಾಲ್ಯೂ ಖರ್ಚಾಯಿತು, ಏನಾಯಿತು, ಅದಕ್ಕೇನು ಬಂತು ಅದ್ರ ಬಗ್ಗೆ ನಾವು ಹೆಚ್ಚು ಆಸಕ್ತಿ ವಹಿಸಿಲ್ಲ ಅಥವಾ ಯಾವುದೇ ನಾವು ಕಮಿಷನ್ನ ಕಲೆಕ್ಟ್ ಮಾಡ್ತಾ ಇಲ್ಲ. ಬಹುತೇಕ ಕಾರ್ಯಕ್ರಮ ಆಗಿರೋದ್ರಿಂದ ಮತ್ತು ಇಡೀ ದೇಶದಲ್ಲಿ ಅಪರೂಪವಾಗಿರೋಂಥ ಕಾರ್ಯಕ್ರಮ ಆಗಿರೋದ್ರಿಂದ ಮುದ್ರಣ ಮಾಧ್ಯಮದವರಲ್ಲಿ ವಿಶೇಷವಾಗಿ ನನ್ನೊಂದು ವಿನಂತಿ ಅಂದರೆ ಎಲ್ಲ ಎಡಿಷನ್ಗಳಿಗೂ ಹಾಕಿ ಅಂತ. ಇದು ಬೆಂಗಳೂರಿನ ಕಾರ್ಯಕ್ರಮ ಅಷ್ಟೇ ಅಲ್ಲ, ಇದು ನಮ್ಮ ರಾಜ್ಯದವರು ಕೂಡ ಭಾಳ ಜನ ಇದ್ದಾರೆ. ಬೇರೆ ಬೇರೆ ರಾಜ್ಯಗಳಿಂದ 22 ರಾಜ್ಯಗಳಿಂದ ಬರೋರು ಇದ್ದಾರೆ, ನೋಡೋರು ಇದ್ದಾರೆ, ಕಲಾವಿದರು ಬರ್ತಾರೆ, ಕಲಾಸಕ್ತರು ಬರ್ತಾರೆ, ಗ್ಯಾಲರಿಯವರು ಬರ್ತಾರೆ ಬೇರೆ ಬೇರೆ ರಾಜ್ಯಗಳಿಂದ ಇದು ಕೊಳ್ಳಲಿಕ್ಕೆ ಮತ್ತು ನೋಡಲಿಕ್ಕೆ. ಹಾಗೆ ಇದೊಂದು ರಾಷ್ಟ್ರಮಟ್ಟದ ಒಂದು ಕಾರ್ಯಕ್ರಮವಾಗಿ ಕಳೆದ 22 ವರ್ಷದಲ್ಲಿ ಇದು ಬೆಳೆದಿರೋದ್ರಿಂದ ಇದೊಂದು ರಾಷ್ಟ್ರದಲ್ಲಿ ಅಭೂತಪೂರ್ವವಾದಂಥ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ. ದೆಹಲಿನಲ್ಲಿ